ನಮಸ್ಕಾರ, ಹಳ್ಳಿ ರುಚಿ ಚಾನೆಲ್ ಎಲ್ಲರಿಗೂ ಸ್ವಾಗತ. ಇಂದು ನಾವು ಮಾಡೋರಿದೆ ಮಸಾಲೆ ಅನ್ನ. ಮತ್ತು ಮಸಾಲೆ ಅನ್ನ ಮಾಡೋದಕ್ಕೆ ಯಾವ ಯಾವ ಸಾಮಗ್ರಿ ಆಗ್ತದೆ ನಾವು ಅದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಅಕ್ಕಿಯನ್ನು ಸ್ವಚ್ಛ ತೊಳೆದುಕೊಂಡು ತಗೊಂಡಿದ್ದೇನೆ. ಮತ್ತು ಈ ಕಡೆ ನೋಡಿ, ಇಲ್ಲಿ ಇದು ತಮಾಲಪತ್ರ ಅಂತ, ಇಲ್ಲಿ ಇದು ದಾಲ್ಚಿನ ಲವಂಗ ಮತ್ತು ಮೆಣಸಿನಕಾಯಿ ತಗೊಂಡಿದ್ದೇನೆ. ಮತ್ತು ಕರಿಬೇವು, ಸಾಸಿವೆ, ನಮ್ಮ ಮನೆ ಖಾರು, ಉಪ್ಪು, ಅರಿಶಿನ ಪುಡಿ, ಜೀರಿಗೆ, ಮತ್ತು ಇಲ್ಲಿ ಹಸಿ ವಟಾಣಿಯನ್ನು ತಗೊಂಡಿದ್ದೇನೆ. ಮತ್ತು ಇಲ್ಲಿ ಕೊತ್ತಂಬರಿ, ಶೇಂಗಾಕಾಳು ತೊಗೊಂಡಿನಿ, ಇಲ್ಲಿ ಸೋಯಾಬೀನ್ ತೊಗೊಂಡಿನಿ, ಡಬ್ಬು ಮೆಣಸಿನ್ಕಾಯಿ, ಟೊಮ್ಯಾಟೊ, ಅಂತ ಇಲ್ಲಿ ಕಾಂದ ಹೋಳಿಕೊಂಡಿದ್ದೇನೆ ಉದ್ದುದಾಗಿ, ಉಳ್ಳಾಗಡ್ಡಿ ಮತ್ತು ಟಮಾಟಿ ಇತ್ಲೆ ಉದ್ದುದಾಗಿ ಹೋಳಿಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಮತ್ತು ಇಲ್ಲಿ ಬಟಾಟಿಯನ್ನು ನಾನು ಮ್ಯಾಗಿನ ಸೊಪ್ಪಿ ತೆಗೆದ ಇಲ್ಲಿ ಹೋಳ್ಕೊಂಡಿದ್ದೇನೆ. ಮತ್ತು ನಮ್ಗೆ ಎಣ್ಣೆ ಹತ್ತೋದಿದೆ. ಇನ್ನು ನಮಗೈತ್ರಲ್ಲ ನಾ ಈ ಕಡೆ ಪೈಲ ನಾವು ಒಲಿ ಮ್ಯಾಗ ಐತ್ರಲ್ಲ ಒಂದು ಮಣ್ಣಿನ ಭಾಂಡೆದಾಗ ನೀರು ಇಟ್ಟಿನಿ. ನಮ್ಗೈತ್ಲ ಅನ್ನಕ್ಕೆ ಬಿಸಿ ನೀರು ಹಾಕೋದೈತ್ರಿ, ಗಾರ್ ನೀರು ಹಾಕೋದಿಲ್ಲ. ಅದ್ರ ಸಲುವಾಗಿ ಈಗ ನೀರು ಬಿಸಿಯಾಗಿ ಯಾವ್ದನ್ನು ಕೆಳಗೆ ತಗೋತೀನಿ ರೀ. ಈಗ ಐತ್ರಲ್ಲ ಮತ್ತೊಂದು ನಾವು ಒಲಿ ಮ್ಯಾಗ ಇಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿನಿ, ಅದನ್ನ ಇಡ್ತೀನಿ ರೀ. ಮತ್ತು ಇದ್ರೊಳಗೆ ನಾವು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಹಾಕಿ ನಮ್ಗೆ ಇದನ್ನ ಬಿಸಿ ಮಾಡಿಕೊಳ್ಳೋದೈತ್ರಿ. ಈಗ ನೋಡಿ ಎಣ್ಣೆಯನ್ನು ಹಾಕಿದ್ದೇನೆ, ಇದನ್ನು ಬಿಸಿ ಮಾಡಿಕೊಳ್ಳೋಣ. ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ, ಅದರೊಳಗೆ ನಾವು ಈ ಸಾಸಿವೆಯನ್ನು ಹಾಕೋಣ. ಎಣ್ಣೆ ನಮಗೆ ಚೆನ್ನಾಗಿ ಬಿಸಿ ಮಾಡಿಕೊಳ್ಳೋದಿದೆ. ಇದರೊಳಗೆ ಜೀರಿಗೆ ಹಾಕೋಣ. ಮತ್ತು ಇದ್ರೊಳಗೆ ನಾವು ತಮಾಲಪತ್ರ, ಲವಂಗ, ದಾಲ್ಚಿನ್ನಿ, ಮೆಣಸಿನ್ಕಾಳು, ಈ ಮಸಾಲೆ ಎಲ್ದೋಡ ಎಲ್ಲ ಹಾಕ್ತೇನೆ ರೀ. ಮತ್ತು ಕರಿಬೇವು ಹಾಕ್ತೇನೆ ರೀ. ಇದೈತಲ್ಲ ನಮ್ಗೆ ಒಂದು ಸ್ವಲ್ಪ ಪೈಲ ಎಲ್ಲ ಹುರಿದುಕೊಳ್ಳೋದಿದೆ. ಈಗ ನೋಡ್ರಿ ಚೆನ್ನಾಗಿ ಹುರಿದಿದೆ. ಇದ್ರೊಳಗೆ ನಾವೀಗ ಉಳ್ಳಾಗಡ್ಡಿಯನ್ನು ಹೋಳ್ಕೊಂಡಿದ್ದೀರಲ್ಲ ಅದನ್ನು ಹಾಕ್ಕೊಂಡ್ರಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕ್ತೇನೆ ರೀ. ಈ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಐತ್ರಲ್ಲ ನಮ್ಗೆ ಚಲೋ ತಂಗಿ ಹುರಿದುಕೊಳ್ಳೋದೈತಿ. ಚಲೋ ತಂಗಿ ಹುರಿದ್ರೆ ಇದ್ರಲ್ಲ ಅನ್ನದಾಗ ಐತ್ರಲ್ಲ ಚಲೋ ಹತ್ತೈತಿ, ಇಲ್ಲಾದ್ರೆ ಹಂಗೆ ಕಚ್ ಹತ್ತೈತಿ. ಅದ್ರ ಚಲೋ ಆಗೈತ್ರಲ್ಲ ನಾವು ಈಗ ಏನೇನು ಹುರ್ಕೋತೀವ್ರಲ್ಲ ಉಳ್ಳಾಗಡ್ಡಿದು, ಈಗ ನಮ್ಗೆ ಚಲೋ ತಂಗಿದ್ನ ಹುರ್ಕೋದೈತ್ರಿ. ಅಂದ ಐತ್ರಲ್ಲ ಚಲೋ ತಂಗಿ ಐತ್ರಲ್ಲ ಹತ್ತೈತ್ರಿ, ಅನ್ನ ಚಲೋ ತಂಗಿ ಹತ್ತೈತಿ. ಈಗ ನೋಡಿ ಉಳ್ಳಾಗಡ್ಡಿ ಹುರಿದವ್ರಿ. ಇದ್ರಾಗ ನಾವೀಗ ಹಾಕೊಂಡ್ರಿ ಟಮಾಟಿ, ಈಗ ಟಮಾಟಿ ಬರೋಬರ ನಮ್ಗೆ ಐತ್ರಲ್ಲ ಶೇಂಗಾಕಾಳು ಹಾಕೋದೈತ್ರಿ. ಶೇಂಗಾಕಾಳು ಮತ್ತು ಸೋಯಾಬೀನ್ ಹಾಕಿಬಿಡ್ತೇನೆ ರೀ. ಮತ್ತು ಎಣ್ಣೆ ಐತ್ರಲ್ಲ ಒಂದು ಸ್ವಲ್ಪ ಹುರಿತಾವೆ ಇವು ಅದ್ರ ಬರೋಬರ, ಉಳ್ಳಾಗಡ್ಡಿ ಬರೋಬರ. ಈಗ ನೋಡ್ರಿ ಇವು ಬಟಾಟಿ, ಇವ ಡಬ್ಬು ಮೆಣಸಿನ್ಕಾಯಿ ಏನು ಹೊಳ್ಕೊಂಡೇನ್ರಲ್ಲ ಇದ್ರೂ ಹಾಕ್ಕೊಂಡ್ರಿ. ಮತ್ತು ಇವು ವಟಾಣಿಪನ್ ಹಾಕ್ತೇನೆ ರೀ. ಹಸಿ ವಟಾಣದ ಕಾಳು ಮಾಡ್ಕೊಂಡೇನಿ, ಇವು ಹಾಕೋಣ. ಮತ್ತು ಎಲ್ಲ ಐತ್ರಲ್ಲ ಚೆನ್ನಾಗಿ ಇವೆಲ್ಲ ಹುರಿದುಕೊಳ್ಳೋಣ್ರಿ. ನಾವು ಎಷ್ಟು ಚಲೋ ತಂಗಿ ಮಸಾಲೆ ಹುರ್ಕೊತಿರ್ಲಿ ನಮ್ಮ ಅನ್ನ ಚಲೋ ಆಗ್ತೈತಿ. ಒಂದು 2 ಮಿನಿಟ್ ಐತ್ರಲ್ಲ ಇದನ್ನ ಚಲೋ ತಂಗಿ ಹುರ್ಕೊಂಡ್ರಿ. ಈಗ ಇಲ್ಲಿ ನೋಡ್ರಿ ಇವೆಲ್ಲ ಐತ್ರಲ್ಲ ಮಸಾಲೆ ನಾನೀಗ ಚೆನ್ನಾಗಿ ಹುರಿದುಕೊಂಡಿದ್ದೀನಿ ರೀ. ನೋಡ್ರಿ ಎಲ್ಲ ಹೆಂಗೆ ಮೆತ್ತಗೆ ಉಳ್ಳಾಗಡ್ಡಿ ಟಮಾಟಿದು ರೀ. ಮತ್ತು ಈಗ ನಮ್ಗೆ ಇದ್ರಾಗ ಐತ್ರಲ್ಲ ಅರಿಶಿನ ಪುಡಿ ಹಾಕೋದೈತ್ರಿ. ಅರಿಶಿನ ಪುಡಿ ಹಾಕೋತೀನಿ. ಮತ್ತು ಇದ್ರಾಗ ಐತ್ರಲ್ಲ ನಮ್ಮ ಮನೆ ಖಾರ ಹಾಕೋದೈತ್ರಿ. ತೋರಿಸ್ತೇನೆ ಶಾಂಪಲ್ ಪ್ಯಾಕೆಟ್ ಹೇಳ್ರಿ. ಇದು ನೋಡ್ರಿ ನಮ್ದು ಇದು ಗಾವಾಕಡ್ಡಿ ಟೇಸ್ಟದ ಮಸಾಲೆ ಐತ್ರಲ್ಲ, ಇದು ಕಾಂದ ಲಸೂನ್ ಮಸಾಲ ಐತೈತ್ರಿ. ಇದು ಶಾಖಾಹಾರಿ ಇಲ್ರಿ ಮಾಂಸಾಹಾರಿ ಇರಲಿ 2 ಪದಾರ್ಥಕ್ಕೆ ಐತ್ರಲ್ಲ ಈ ಮಸಾಲೆ ನಡಿತೈತ್ರಿ. ನಿಮಗೂ ಇದು ಬೇಕಾದ್ರೆ ಐತ್ರಲ್ಲ ನಾವು ವಾಟ್ಸಪ್ ನಂಬರ್ ಮ್ಯಾಗ ನೀವು ಆರ್ಡರ್ ಮಾಡ್ಬೇಕ್ರಿ. ಆರ್ಡರ್ ಮಾಡಿದ್ರೈತ್ರಲ್ಲ ನಿಮಗೆ ನಾವು ಮನೆಗೆ ಇದು ಮಸಾಲೆ ಹಚ್ಕೊಡ್ತೀವಿ ರೀ. ಮತ್ತು ಇದು ಮಸಾಲೆ ಐತ್ರಲ್ಲ ನಾ ಈಗ ಹಾಕಿದ್ದೀನಿ ರೀ. ಕಲರ್ ಪನ್ ಚಲೋ ಬರ್ತೈತ್ರಿ, ಮತ್ತು ತಿನ್ಲಾಕು ಚೆನ್ನಾಗಿ ಹತ್ತೈತ್ರಿ. ಎಲ್ಲ ಐತ್ರಲ್ಲ ಇದೆಲ್ಲ ಮಿಕ್ಸ್ ಮಾಡಿಕೊಳ್ಳೋದಕ್ಕೆ ನೋಡ್ರಿ. ನಮ್ಮ ಕಡೆ ಐತ್ರಲ್ಲ ಅರಿಶಿನ ಪುಡಿನೂ ಸಿಗ್ತೈತ್ರಿ. ಅದು ಬೇಕಾದ್ರೆ ಐತ್ರಲ್ಲ ನಿಮ್ಗೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ತಿಳಿಸ್ಬೇಕು. ಈಗ ನೋಡ್ರಿ ಎಲ್ಲ ಇದನ್ನು ಚೆನ್ನಾಗಿ ಇದ್ರಲ್ಲ ಮಸಾಲೆ ನಾನು ಹುರಿದುಕೊಂಡಿದ್ದೀನಿ ರೀ. ಇದ್ರೊಳಗೆ ನಾವೀಗ ಐತ್ರಲ್ಲ ಇವು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀವ್ರಲ್ಲ ಅದನ್ನ ಹಾಕ್ಕೊಂಡ್ರಿ. ಅಕ್ಕಿ ತೊಳೆದು ಹಾಕ್ಬೇಕ್ರಿ. ಎಲ್ಲ ಸ್ವಚ್ಛ ಮಾಡ್ಕೋದ್ರಿ. ತೊಳೆದಿಟ್ಟು ಐತ್ರಲ್ಲ ಅಕ್ಕಿ ಹಾಕೋದ್ರಿ.
ನಮ್ಮ ಅಕ್ಕಿ ರೇಷನ್ದು ಅದಾವ್ರಿ ಅದ್ರ ಸಲುವಾಗಿ ಒಂದು ಸ್ವಲ್ಪ ಪೈಲ ತೊಳೆದು ಇಟ್ಟಿವಂದ್ರೆ ಒಂದು ಸ್ವಲ್ಪ ಅನ್ನ ಉದುರು ಆಗ್ತದ್ರಿ ಅದ್ರ ಸಲುವಾಗಿ ನಾ ಪೈಲಾನ ತೊಳೆದು ಇಟ್ಟಿನ್ರಿ ಅಕ್ಕಿ ಮತ್ತು ಇದನ್ನ ಐತ್ರಲ್ಲ ಈ ಮಸಾಲೆ ಜೊತೆ ಐತ್ರಲ್ಲ ಒಂದು 2-3 ಮಿನಿಟ್ ಐತ್ರಲ್ಲ ಇದನ್ನ ಚಲೋತ್ತಾಗಿ ಹುರಿದು ತೊಗೊಂಡ್ರಿ ನಾವು ಈಗ ನೋಡ್ರಿ ಇದನ್ನ ನಾನು ಚೆನ್ನಾಗಿ ಐತ್ರಲ್ಲ ಎಲ್ಲ ಮಸಾಲೆ ಇದ್ರಾಗ ಇದನ್ನ ಅಕ್ಕಿ ಹುರ್ಕೊಂತ ಒಂದು ನೋಡಿ ಹೆಂಗೆ ಉದುರು ಆತು ನೋಡ್ರಿ ಹಿಂಗೆ ಐತ್ರಲ್ಲ ಹುರ್ಕೊಂತ ತೊಗೊಂಡ್ರೆ ನಮ್ಮ ಮಸಾಲೆ ಅನ್ನ ಐತ್ರಲ್ಲ ಚಲೋ ಆಗ್ತೈತ್ರಿ ಮತ್ತು ಅದು ನಾವು ಮನೇನ ಪಾತ್ರದಾಗ ಮಾಡತ್ತಿರಲ್ಲ ಅದನ್ನೇ ನೀವು ಚೌ ಹೇಳ್ಬೇಡ್ರಿ ಹಂಗೆ ಹತ್ತೈತೆ ಅನ್ನ ಎಲ್ಲ ಚಲೋತ್ತಾಗಿ ಮಿಕ್ಸ್ ಆಗೈತ್ರಿ ಇದ್ರಾಗೈತಿಲ್ಲ ನಾವು ಈ ಕಡೆ ಬಿಸಿನೀರು ಮಾಡ್ಕೊಂಡಿದ್ದೀವ್ರಲ್ಲ ಅದ್ರ ಹಾಕ್ಕೊಂಡ್ರಿ ಈಗ ಹಿಂಗೆ ನೋಡ್ರಿ ನಾವು ಬಿಸಿನೀರು ಹಾಕ್ತಾರೆ ನಾವು ಅಕ್ಕಿ ಎರಡು ತೊಗೊಂಡಿರ್ತೀವ್ರಲ್ಲ ಅದ್ರ ಡಬಲ್ ನೀರು ಹಾಕೋದ್ರಿ ಅದ್ರ ಅಟ್ರಾಗ ಅನ್ನ ಕುದಿತೈತ್ರಿ ಮ್ಯಾಗಿನ ನೀರು ಹಾಕ್ಲಾಕ ಹತ್ತಲ್ಲ ನೋಡ್ರಿ ಸೋಯಾಬೀನ್ ಐತ್ರಲ್ಲ ಪೂರ್ಣ ಮೆತ್ತಗಾಗಿ ಅಂದಾಗ ಭಾಳ ಬರಿ ಹತ್ತಾವ್ರಿ ತಿನ್ನಾಕ ಮತ್ತು ಇದ್ರಾಗ ನಾವು ಉಪ್ಪು ಹಾಕೊಂಡ್ರಿ ಬಾಯಿ ತುಂಬ ಉಪ್ಪು ಹಾಕಿದ್ರೆ ಚಲೋ ಆಗ್ತೈತ್ರಿ ಉಪ್ಪನ್ನು ಹಾಕೊಂಡ್ರಿ ಈಗ ಇದ್ರೊಳಗೆ ಹಾಕೊಂಡ್ರಿ ಕೊತ್ತಂಬರಿ ಹಾಕೊಂಡ್ರಿ ಸಣ್ಣ ಹೋಗ್ಕೊಂಡಿದ್ದ ಬಕ್ಕಟ್ಟು ನಾವು ಕೊತ್ತಂಬರಿ ಹಾಕಿದ್ರೆ ನಾನು ಕೇಳಿದ್ ಹಂಗತ್ತೆ ಎಲ್ಲ ಒಂದ್ಸಲ ಕೆಳಗೆ ಮಾಡ್ಕೊಂಡ್ರಿ ಐತ್ರಲ್ಲ ಇದನ್ನ ಪೂರ್ಣ ಐತ್ರಲ್ಲ ನಾವು ಅನ್ನ ಐತ್ರಲ್ಲ ಹಣ್ಣಾಗಿ ಕುದಿಸೋಣ್ರಿ ಈಗ ನೋಡ್ರಿ 15-20 ನಿಮಿಷ ಆಗೈತ್ರಿ ಈಗ ನಾವು ಅನ್ನ ಕುದಿತೆ ನೋಡೋಣ್ರಿ ಈಗ ನೋಡ್ರಿ ನಮ್ಮ ಮ್ಯಾಗಿನ ತಾಟ್ ತೆಗ್ದೀನ್ರಿ ಈಗ ನೀವೇ ನೋಡ್ಬೋದ್ರಿ ಎಷ್ಟು ಚಂದ ಉಬ್ಬಿ ಐತ್ರಲ್ಲ ಅನ್ನ ಮ್ಯಾಗ ಬಂದೈತಿ ಈಗ ಅಕ್ಕಿ ಕುದ್ದಾವಿಲ್ಲ ನೋಡೋಣ್ರಿ ಈಗ ನೋಡ್ರಿ ಚೆನ್ನಾಗೈತ್ರಲ್ಲ ಅಕ್ಕಿ ಕುದ್ದಾವ್ರಿ ಮತ್ತು ಇವು ಸೋಯಾಬೀನ್ ಹಾಕಿದೀವ್ರಲ್ಲ ಎಷ್ಟು ಚಂದಾಗಿ ಮ್ಯಾಗ ಬಂದಾವ ನೋಡ್ರಿ ಎಲ್ಲ ಮಸ್ತ್ ಉಬ್ಬ್ಯಾವ್ರಿ ಸೋಯಾಬೀನ್ದು ನೋಡಿ ಬರ್ರಿ ನೀವು ತೋರಿಸ್ತೇನೆ ರೀ ನಿಮ್ಗೆ ಈಗ ನೋಡ್ರಿ ಪೂರ್ಣ ಹಣ್ಣಂಗೆ ಐತ್ರಲ್ಲ ಎಲ್ಲ ಕುದ್ದಾವ್ರಿ ಮತ್ತು ಇದನ್ನ ಐತ್ರಲ್ಲ ನಾವು ಕೆಳಗೆ ಇಳಿಸ್ಕೊಳ್ಳೋಣ್ರಿ ಈಗ ನಿಮ್ಗೆ ಐತ್ರಲ್ಲ ಒಂದು ತಾಟ್ನ್ಯಾನ ಆಮೇಲೆ ತೆಗೆದು ತೋರಿಸ್ತೇನೆ ರೀ ಈಗ ನೋಡ್ರಿ ತುಂಬ ಚೆನ್ನಾಗೈತ್ರಲ್ಲ ಮಸಾಲೆ ಅಂತ ತಯಾರಾಗೈತ್ರಿ ಮಣ್ಣಿನ ಬಾಂಡಿದಾಗ ಇದನ್ನು ನಾವು ಈ ಪ್ಲೇಟ್ದಾಗ ತಕೊಂಡ್ರಿ ನೋಡ್ರಿ ಮಸ್ತ್ ಹಿಂಗೈತ್ರಲ್ಲ ಬಿಸಿ ತಿಂದ್ರೆ ಏನು ಕೇಳಿರಿ ನೀವು ಎಲ್ಲ ಕಾಯಿಪಲ್ಲೆ ಹಾಕಿರಿ ಇದ್ರಾಗ ಎಲ್ಲ ಹಾಕಿರಿ ಶೇಂಗಾ ಕಾಳು ಸೋಯಾಬೀನ್ದು ಭಾಳ ಚೆನ್ನಾಗಿ ಹತ್ತತ್ರಿ ಇದು ನೋಡ್ರಿ ಈ ಥರ ಐತ್ರಲ್ಲ ನೀವು ಒಂದ್ಸಲ ಮಾಡಿ ನೋಡ್ರಿ ನಿಮಗೂ ಭಾಳ ಇಷ್ಟಪಡ್ತಿದ್ದಾರೆ ಎಲ್ಲರೂ ಈಗ ನೋಡ್ರಿ ಈ ಥರ ನಾನು ಮಸಾಲೆ ಅನ್ನ ಮಾಡಿದ್ದೀನಿ ರೀ ಮಸ್ತ್ ಸುಗಂಧಪ್ಪನ ಬರ್ಲಾತೈತ್ರಿ ಖೂಬ್ ಚೆನ್ನಾಗಿ ಐತ್ರಲ್ಲ ಇದು ಅನ್ನ ಮಸಾಲೆ ಅನ್ನ ತಯಾರಾಗೈತ್ರಿ ಈಗ ನೀವು ಒಂದ್ಸಲ ಈ ಥರ ಮಾಡಿ ನೋಡ್ರಿ ಎಲ್ಲರೂ ನಿಮ್ಮ ಮನೆಯವರು ಇಷ್ಟಪಟ್ಟು ತಿಂತಾರೆ ಮತ್ತು ಇದಕ್ಕೆ ನಾವು ಮನ್ಯಾಗ ಕಾಯಿಪಲ್ಲೆ ಇರ್ತೈತ್ರಲ್ಲ ಅದನ್ನ ಹಾಕಿ ಇದನ್ನ ಅನ್ನ ಮಾಡೀವ್ರಿ ಮತ್ತು ಈ ಸಲ ಮಾಡ್ರೆ ನಮ್ಗೇನು ಅಕ್ಕಿ ಕೊಂಡು ತರ್ಲಕತ್ತಲ್ಲ ಏನಿಲ್ಲ ರೇಷನ್ ಅಕ್ಕಿದ ನಾವೀಗ ಅನ್ನ ಮಾಡೀವ್ರಿ ತುಂಬ ಚೆನ್ನಾಗಿ ಹತ್ತದ್ರಿ ಇದ್ರಿ ಮತ್ತು ನಿಮ್ಗೆ ಇನ್ನೇನು ರೆಸಿಪಿ ಹೆಂಗೆ ಅನಿಸ್ತ್ರಿ ಅದನ್ನ ನಮ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಧನ್ಯವಾದಗಳು